ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭುವನೇಶ್ವರಿ ಹೆಗಡೆ ಇವರು ಬರೆದಂತಹ ಕೈಗುಣ ಬಾಯ್ಗುಣ ಅನ್ನುವಂತಹ ಹಾಸ್ಯ ಪ್ರಬಂಧದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 8 ಅಂಕದ ಪ್ರಶ್ನೆ. ವೈದ್ಯ ವೃತ್ತಿಯನ್ನು ಹಾಸ್ಯ ರೂಪದಲ್ಲಿ ವ್ಯಕ್ತಪಡಿಸಿದ ಬಗೆಯನ್ನು ವಿವರಿಸಿ ಅನ್ನುವಂಥದ್ದು. ಇದು 8 ಅಂಕಗಳಿಗೆ ಬರುವಂಥದ್ದು ವಿದ್ಯಾರ್ಥಿಗಳೇ. ಉತ್ತರವನ್ನು ಈ ರೀತಿ ಬರೆಯಬಹುದು. ಕೈಗುಣ ಬಾಯ್ಗುಣ ಈ ಲೇಖನವನ್ನು ಭುವನೇಶ್ವರಿ ಹೆಗಡೆಯವರು ಬರೆದಿದ್ದಾರೆ. ವೈದ್ಯ ವೃತ್ತಿಯನ್ನು ಹಾಸ್ಯ ರೂಪದಲ್ಲಿ ಪ್ರಸ್ತುತಪಡಿಸುವಂಥದ್ದು ಈ ಪ್ರಬಂಧದ ಮೂಲ ಆಶಯ. ಇವರು ಈ ಒಂದು ಪ್ರಬಂಧದಲ್ಲಿ ಗ್ರಾಮೀಣ ವೈದ್ಯ ಪದ್ಧತಿ ಹಾಗೂ ಆಧುನಿಕ ವೈದ್ಯ ಪದ್ಧತಿ ಈ ಎರಡನ್ನೂ ಕೂಡ ಸಮೀಕರಣಗೊಳಿಸಿ ಆಧುನಿಕ ವೈದ್ಯ ಪದ್ಧತಿಗಿಂತ ಗ್ರಾಮೀಣ ವೈದ್ಯ ಪದ್ಧತಿಗೆ ಜನರು ಒಗ್ಗುತ್ತಾರೆ, ಜನರು ಹೊಂದಿಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಈ ಪ್ರಬಂಧದಲ್ಲಿ ಭುವನೇಶ್ವರಿ ಹೆಗಡೆಯವರು ಅವರ ಅಜ್ಜಿ ಹಾಗೂ ಡಾಕ್ಟರ್ ಐತಾಳ್ ಅವರ ಒಂದು ಅನುಭವವನ್ನು ನಮಗೆ ಈ ಲೇಖನದಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವರಿಗೊಬ್ಬರು ಅಜ್ಜಿ ಇದ್ದರಂತೆ. ಆ ಅಜ್ಜಿಯ ಹೆಸರು ಈರಜ್ಜಿ, ನೆನಪಲ್ಲಿಟ್ಕೊಳ್ಳಿ. ಅವರು ಯಾವಾಗ ನೋಡಿದರೂ ಕೂಡ ತಮ್ಮ ಮೊಮ್ಮಕ್ಕಳಿಗೆ ಕಥೆ ಇರ್ಬೋದು, ಒಗ್ಗಟ್ಟು, ಲಾವಣಿ ಇವುಗಳೆಲ್ಲವನ್ನು ಹೇಳ್ತಾ ಇದ್ದರು. ಅದರ ಜೊತೆಯಲ್ಲಿ ಒಂದು ನಾಟಿ ವೈದ್ಯ, ಗ್ರಾಮೀಣ ವೈದ್ಯ ಪದ್ಧತಿಯನ್ನು ಕೂಡ ಹೇಳ್ತಾ ಇದ್ದರು ಅನ್ನುವಂಥದ್ದು. ಈ ಗ್ರಾಮೀಣ ವೈದ್ಯ ಪದ್ಧತಿ ಅವರು ಹೇಗೆ ಇದ್ದರು ಅನ್ನೋದನ್ನು ಇಲ್ಲಿ ಲೇಖಕಿಯವರು ಹೇಳ್ತಾರೆ. ಈ ಅಜ್ಜಿ ಎಲೆ ಅಡಿಕೆ ಕುಟ್ಟಿ ತಿನ್ನುವುದು, ಕಥೆ ಹೇಳುವುದು ಬರೀ ಇಷ್ಟೇ ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು. ಅವರು ಹಳ್ಳಿಯ ಆಸುಪಾಸಿನ ಜನರಿಗೆಲ್ಲ ಅಜ್ಜಿ ಮದ್ದು ನೀಡಿ ಬೇನೆ ಬೇಸರಿಕೆ ಕಳೆಯುವಂತಹ ಮುದ್ದು ಅಜ್ಜಿಯೇ ಆಗಿದ್ದಳು ಅನ್ನುವಂಥದ್ದನ್ನು ಹೇಳ್ತಾರೆ. ಕೆಲವೊಂದು ಉದಾಹರಣೆಗಳನ್ನು ಅವರು ಈ ರೀತಿ ಕೊಡ್ತಾರೆ. ಮಗುವಿಗೆ ಚಳಿಯಾಗಿ ಮೂಗು ಕಟ್ಟಿದರೆ ಅದಕ್ಕೆ ಬೆಚ್ಚಗೆ ಮಾಡುವಂತಹ ಒಂದು ಔಷಧಿಯನ್ನು ಕೊಡ್ತಾ ಇದ್ಲು. ಹಾಗೆಯೇ ಎಮ್ಮೆಯ ಹಾಲು ಪೂರ್ತಿಯಾಗಿ ಬತ್ತಿ ಹೋದರೆ ಪುನಃ ಹಾಲು ಆಗುವಂತಹ ಸೊಪ್ಪನ್ನು ಕೂಡ ಕೊಡ್ತಾಯಿದ್ಲು ಈ ಅಜ್ಜಿ. ಹೀಗೆ ಸದಾಕಾಲ ಅಜ್ಜಿಯದು ಬೇರು ನಾರು ಸೊಪ್ಪು ಸದೆ ತರುವುದು, ಕುಟ್ಟುವುದು, ಪೊಟ್ಟಣ ಕಟ್ಟುವುದು, ಹೀಗೆ ಅದರ ಜೊತೆಯಲ್ಲೇ ತಗ ಖಾಲಿ ಹೊಟ್ಟೆಯಲ್ಲಿ ಕುಡಿ, ಹೊಟ್ಟೆ ತುಂಬ ಊಟ ಮಾಡು, ರಟ್ಟೆ ತುಂಬ ಕೆಲಸ ಮಾಡು, ಕಾಯಿಲೆ ಮನುಷ್ಯರಿಗೆ ಬರದೆ ಮರಕ್ಕೆ ಬರ್ತದ, ಜ್ವರ ಬಂದರೆ ಹೊದೆದುಕೊಂಡು ಮಲಗಬೇಡ ಎಂದು ನಾರ್ಮಲ್ ಪಥ್ಯವನ್ನೂ ಕೂಡ ಹೇಳಿ ಕಳಿಸುವಂಥದ್ದಿತ್ತು. ಯಾರು ಈ ಮದ್ದನ್ನು ತಗೊಂಡು ಹೋದರೂ ಅವರು 2 ದಿವಸದಲ್ಲಿ ಹುಷಾರಾಗಿ ಬಿಡ್ತಿದ್ರು. ಹಾಗೆ ಕೆಲವರು ಅಡಿಕೆ ಮರದಿಂದ ಅಥವಾ ಮಾವಿನ ಮರದಿಂದ ಬಿದ್ದು ಕೆಳಗೆ ಬಿದ್ದು ಕೈಕಾಲು ಸೊಂಟ ಮುರಿದು ಶಿವಮೊಗ್ಗೆಯ ದೊಡ್ಡಾಸ್ಪತ್ರೆಗೆ ಸೇರಿ ಹಿಂತಿರುಗಿ ಬಂದವರು ಕೂಡ ಈ ಈರಜ್ಜಿಯ ಮನೆಗೆ ಬರ್ತಾಯಿದ್ರಂತೆ. ಅವರು ಅಲ್ಲಿಗೆ ಬಂದು ಎಲುಬು ಗಟ್ಟಿಯಾಗಲು ವನಸ್ಪತಿ ಔಷಧಿಯನ್ನು ಈ ಅಜ್ಜಿಯ ಕೈಯಿಂದಲೇ ತೆಗೆದುಕೊಳ್ತಾ ಇದ್ದರು. ಅಂದರೆ ನಾಟಿ ವೈದ್ಯವನ್ನು ಅವರು ಕೂಡ ಮಾಡ್ತಾಯಿದ್ರು. ಇಂತಹ ಒಂದು ಕೈಗುಣದ ಅಜ್ಜಿ. ಇವರು ಒಂದು ದಿವಸ ಏನಾಗ್ತದೆ ಅಂದರೆ, ಒಂದು ದಿವಸ ಹೊಟ್ಟೆ ತುಂಬ ಉಂಡು ರಟ್ಟೆ ತುಂಬ ಕೈಗುಣದ ಈ ರಟ್ಟೆ ತುಂಬ ಕೆಲಸವನ್ನು ಮಾಡಿ, ಅಂದರೆ ಅವರು ಯಥಾವತ್ತಾಗಿ ಎಂದಿನ ಹಾಗೆ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು. ಆವತ್ತಿನ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ರಂತೆ. ಮುಗಿಸಿ ಮಲಗಿದವರು ತಣ್ಣನೆ ಹೋಗಿಬಿಟ್ಲು ಅಂತ ಇಲ್ಲಿ ಭುವನೇಶ್ವರಿ ಹೆಗಡೆಯವರು ಹೇಳ್ತಾರೆ. ಹೀಗೆ ಇಡೀ ಊರೇ ಅನಾಥವಾದ ಹಾಗೆ ಅಳುತ್ತದೆ. ಅಂದರೆ ಎಲ್ರಿಗೂ ಕೂಡ ಬಹಳ ಬೇಸರ ಆಗ್ತದೆ ಅಂತ. ಆ ನಂತರ ಈ ಭುವನೇಶ್ವರಿ ಹೆಗಡೆಯವರು ಲೇಖಕಿಯವರು ಹೇಳ್ತಾರೆ,
ನಂತರ ಒಬ್ಬರು ಡಾಕ್ಟರ್ ಪ್ರವೇಶ ಆಗ್ತದಂತೆ ಆ ಹಳ್ಳಿಗೆ. ಡಾಕ್ಟರ್ ಐತಾಳ್ ಅವರ ಬೋರ್ಡು, ಕ್ಲಿನಿಕ್, ಕಂಪೌಂಡ್ರು ಇದೆಲ್ಲ ಮಿಕ್ಸ್ಚರ್ಗಳು ಇವೆಲ್ಲ ಅವರು ಯಾವಾಗ ಇಲ್ಲಿ ಆ ಊರಿನಲ್ಲಿ ಕ್ಲಿನಿಕ್ ಹಾಕಿದ್ರು ಡಾಕ್ಟರ್ ಐತಾಳ್ರು, ಅವರ ಮದ್ದು ಜನರಿಗೆ ಹಿಡಿಸ್ತದಂತೆ. ಅವರ ಆ ವೈದ್ಯಕೀಯ ಪದ್ಧತಿ ಹಳ್ಳಿಗರಿಗೆ ಹಿಡಿಸ್ತದೆ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಯಾವುದೇ ಕಾಲದಲ್ಲಿಯೂ ಕೂಡ ಅವರ ಕ್ಲಿನಿಕ್ನಲ್ಲಿ ಸಂತೆ ಹಾಗೆ, ಅಂದರೆ ಅಷ್ಟು ಜನ ಸೇರ್ತಾಯಿದ್ರು. ಒಬ್ಬೊಬ್ಬರೇ ರೋಗಿಯನ್ನು ಬಿಟ್ಟರೆ ಇಡೀ ದಿವಸ ಮುಗಿಯುವಂಥದ್ದಲ್ಲ ಅಂತ ಯೋಚನೆ ಮಾಡಿಕೊಂಡ್ರು ಅವರು ಏನು ಮಾಡ್ತಾರೆ, ಅವರ ಕಂಪೌಂಡರ್ ಒಬ್ಬ ಇದ್ದಾನೆ, ಅವನ ಹೆಸರು ನೆನಪಲ್ಲಿಟ್ಕೊಳ್ಳಿ, ಕಂಪೌಂಡರ್ ಕುಪ್ಪಣ್ಣ. ಅವನೇನು ಮಾಡ್ತಾನೆ, ಅವನು 5 ಜನರನ್ನು ಒಟ್ಟಿಗೆ ಕಳಿಸ್ತಾ ಇದ್ದಂತೆ. ಒಟ್ಟಿಗೆ ಈ 5 ಜನರು ಈ ಕ್ಲಿನಿಕ್ನ ಒಳಗೆ ಹೋಗ್ತಾಯಿದ್ರು. 5 ಜನರ ಒಂದು ಬ್ಯಾಚ್ ಅಂತ ಲೇಖಕ್ಕೆ ಹೇಳ್ತಾರೆ. ಈ ಐತಾಳರ ಕ್ಲಿನಿಕ್ನ ಒಳಗೆ ಹೇಗಿದೆ ಅಂದರೆ, ಅವರ ಕುರ್ಚಿಯ ಸುತ್ತ 4-5 ಸ್ಟೂಲ್ಗಳು, ಮೇಜಿಲ್ಲ. ಈ 5 ಜನರು ಇದ್ದಾರಲ್ಲ, ಅವರ ಹೆಸರನ್ನು ಹೇಳ್ತಾರೆ ಲೇಖಕಿಯವರು. ನಾಣಿ ಅನ್ನುವಂಥನ್ನು, ಅವನ ಬಾಯಿಗೆ ಈ ಡಾಕ್ಟ್ರು ಜ್ವರದ ಕಡ್ಡಿ ಅಂದರೆ ಥರ್ಮಾಮೀಟರ್ ಇಡ್ತಾರಂತೆ. ಶೀನಪ್ಪ ಅನ್ನುವಂತಹ ರೋಗಿಯ ಎದೆಗೆ ಸ್ಟೆಥೋಸ್ಕೋಪ್ ಇಟ್ಟು ಮಂಜಕ್ಕ ಅನ್ನುವಂತಹ ರೋಗಿಯ ಬಾಯಿಯನ್ನು ಮಾಡಲಿಕ್ಕೆ ಹೇಳ್ತಾರಂತೆ. ಇನ್ನೊಂದು ಕೈಯಲ್ಲಿ ಪಿಲ್ವಾರಿ ಪಿಂಕಿಯ ನಾಡಿಯನ್ನು ನೋಡ್ತಾಯಿದ್ರು. ಇದೆಲ್ಲ ಸಾಮಾನ್ಯ ದೃಶ್ಯ ಅಂತ ಹೇಳ್ತಾರೆ. ಹೇಗೆ ಅಷ್ಟಾವಧಾನದಲ್ಲಿ ಅವಧಾನಿಯೋ ಏಕಕಾಲದಲ್ಲಿ 8 ಜನರನ್ನು ಎದುರಿಸುವ ಹಾಗೆ ಈ ಡಾಕ್ಟರ್ ಐತಾಳರು ಒಟ್ಟಿಗೆ 5 ರೋಗಿಗಳನ್ನು ಪರೀಕ್ಷಾ ವಿಧಾನ ಅಷ್ಟಾಗಿ ಗಡಿಬಿಡಿಯಲ್ಲಿ ಪರೀಕ್ಷೆ ಮಾಡ್ತಾಯಿದ್ರು, ಅಷ್ಟಾಗಿ ಗಡಿಬಿಡಿಯಲ್ಲಿ ನೋಡ್ತಾ ಇದ್ರು ಅನ್ನುವಂಥದ್ದಲ್ಲ, ನಿಧಾನವಾಗಿಯೇ ನೋಡ್ತಾ ಇದ್ರಂತೆ. ಅವರು ಇದೆಲ್ಲವೂ ಕೂಡ ಯಾವುದು ಇಂತಹ ಒಂದು ಈ ವೈದ್ಯರ ಪದ್ಧತಿ ಜನರಿಗೆ ಬಹಳ ಇಷ್ಟ ಆಗಿತ್ತು. ಈ ರೋಗಿಗಳು ಬಂದು ಒಂದೊಂದು ಅವರ ರೋಗದ ಲಕ್ಷಣವನ್ನು ಹೇಳ್ತಾ ಇದ್ರಂತೆ. ಸ್ವಲ್ಪ ಕಫ ಇದ್ದುದನ್ನು ಯಾವುದು ಡಾಕ್ಟ್ರು ಟೆಸ್ಟ್ ಮಾಡಿದ ನಂತರ ಹೇಳ್ತಾ ಇದ್ರಂತೆ. ಸ್ವಲ್ಪ ಕಫ ಇತ್ತಲ್ಲ ಅದನ್ನು ರೋಗಿಗೆ ಹೇಳ್ತಾರಂತೆ. 2 ದಿವಸದ ಮದ್ದನ್ನು ಕೊಟ್ಟು ಯಾವುದಕ್ಕೂ ನೀನು ಹೆದರಬೇಡ ಅಂತ ಧೈರ್ಯ ಹೇಳ್ತಾ ಇದ್ರಂತೆ, ಸಮಾಧಾನ ಹೇಳ್ತಾ ಇದ್ರಂತೆ. ಅದರ ಜೊತೆಯಲ್ಲಿ ಆ ರೋಗಿಗಳ ಕಷ್ಟದ ಕಥೆಯೆಲ್ಲ ಇರ್ತದಲ್ಲ ಅದನ್ನೆಲ್ಲ ಕೇಳಿಕೊಂಡು ಸಣ್ಣ ಪುಟ್ಟ ಸಲಹೆಯನ್ನು ಕೂಡ ಈ ಡಾಕ್ಟರ್ ಐತಾಳರು ನೀಡ್ತಾ ಇದ್ರಂತೆ. ಹಾಗೆ ಕೆಲವೊಂದು ಹೆಂಗಸರು ತನ್ನ ಗಂಡನ ಬಗ್ಗೆ ಅವರ ಹತ್ರ ಏನಾದರೂ ಇಂತಹ ಒಂದು ದುಃಖದ ಸನ್ನಿವೇಶ ಅಥವಾ ಭಾಳ ಸಂಕಟದ ವಿಷಯವನ್ನು ಸಹಿಸಲಿಕ್ಕೆ ಆಗದೇ ಇರುವಂಥದ್ದು ಏನಾದರೂ ಗಂಡ ಉಪದ್ರ ಕೊಟ್ಟರೆ ಅಂಥದ್ದನ್ನೆಲ್ಲ ಹೇಳಿದಾಗ ಅವರು ಹೇಳ್ತಾ ಇದ್ರಂತೆ, ಗಂಡ ಹಾಗೆ ಮಾತಾಡ್ದ ಅಂತ ಹೇಳಿ ನೀನೆಂಥ ಮಂಡೆ ಬಿಸಿ ಮಾಡೋದು ಅಂಬಕ್ಕ, ಎಲ್ಲದಕ್ಕೂ ಆಯಿತು ಅಂತ ಹೇಳು, ನಿನಗೆ ಸರಿ ಕಂಡಿದ್ದು ನೀ ಮಾಡ್ಕೊಂಡಿರು ಎಂಬ ಆಪ್ತ ಸಲಹೆಯನ್ನೂ ಕೂಡ ಅವರಿಗೆ ಕೊಡ್ತಾ ಇದ್ರಂತೆ. ಹೀಗೆ ಎಲ್ರಿಗೂ ಕೂಡ ಈ ಡಾಕ್ಟರ್ ಐತಾಳರು ಹಾಗೆ ಅವರ ಕೈಗುಣ ಈ ಹಳ್ಳಿಗರ ಮನಸ್ಸಿಗೆ ಬಹಳ ನಾಟಿ ಹೋಗಿತ್ತಂತೆ. ಹಾಗೆ ಈ ಹಳ್ಳಿಗರ ಕೆಲವೊಂದು ಸ್ಪೆಷಲ್ ಬೇಡಿಕೆಗಳಿತ್ತು ಅಂತ ಭುವನೇಶ್ವರಿ ಹೆಗಡೆಯವರು ಹೇಳ್ತಾರೆ. ಆ ಬೇಡಿಕೆಗಳನ್ನು ನೋಡಿ ಇವರು ತಮಾಷೆ ಮಾಡ್ತಾ ಇರಲಿಲ್ಲ, ಗೇಲಿ ಮಾಡ್ತಾ ಇರಲಿಲ್ಲಂತೆ ಡಾಕ್ಟರ್ ಐತಾಳರು. ಅವರು ಹೇಳ್ತಾ ಇದ್ರಂತೆ, ಈ ಹಳ್ಳಿಯವರು ಯಾವುದು ಜೋರು ತಲೆನೋವು ಆಗ್ತಾ ಉಂಟು, ಸ್ಟೆಥೋಸ್ಕೋಪಲ್ಲಿ ಪರೀಕ್ಷೆ ಮಾಡಿ ಅಂತ ಹೇಳಿದಾಗ ಅದನ್ನು ತಮಾಷೆ ಮಾಡ್ತಾ ಇರಲಿಲ್ಲಂತೆ. ತಲೆನೋವು ಅಂತ ಹೇಳಿದರೆ ಅವರ ತಲೆಗೆ ಸ್ಟೆಥೋಸ್ಕೋಪನ್ನು ಇಟ್ಟು ಬಿಡ್ತಾ ಇದ್ರಂತೆ. ಹಾಗೆ ಕಾಲಲ್ಲಿ ಏನಾದರೂ ಇಲ್ಲಿ ಲಟಕ್ಕಾಯಿತು ಅಂತ ಕಾಲೂರಲ್ಲಿ ಆಗುವುದಿಲ್ಲ ಅಂತ ಹೇಳಿದರೆ ಅಲ್ಲಿಯೂ ಕೂಡ ಸ್ಟೆಥೋಸ್ಕೋಪನ್ನು ಇಟ್ಟು ಬಿಡ್ತಾ ಇದ್ರಂತೆ. ಹಾಗೆ ಜೀವನದಲ್ಲಿ ಏನು ಸುಖ ಇಲ್ಲ ಡಾಕ್ಟ್ರೇ, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರನ್ನು ಕಂಡ್ರೆ ಆಗ್ತದೆ, ಕಂಡ ಹಾಗೆ ಆಗ್ತದೆ, ಏನು ತಿಂದರೂ ಮಣ್ಣು ತಿಂದ ಹಾಗೆ ಆಗ್ತದೆ, ಬಾಯಿ ರುಚಿಗೆ ಏನಾದರೂ ಕೊಡಿ ಅಂತ ಅವರು ಕಂಪ್ಲೇಂಟ್ ಹಿಡ್ಕೊಂಡು ಬಂದರೆ ಇವರು ಅದನ್ನೂ ಕೂಡ ಅವರು ಹೇಗೆ ಹೇಳ್ತಾ ಇದ್ರು ಆ ಎಲ್ಲವನ್ನು ಕೇಳಿಸಿಕೊಂಡು ಪರಿಹಾರ ಔಷಧಿಯನ್ನು ನೀಡ್ತಾಯಿದ್ರು. ಹೀಗಾಗಿ ಡಾಕ್ಟರ್ ಐತಾಳ್ ಅಂದರೆ ಆ ಹಳ್ಳಿಯವರಿಗೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚಾಗಿತ್ತು. ಇನ್ನು ಇವರು ಹೇಳ್ತಾರೆ, ಭುವನೇಶ್ವರಿ ಹೆಗಡೆ ಅವರು ಹೇಳ್ತಾರೆ, ಈ ಡಾಕ್ಟರ್ ಹೇಗೆ ಅಚ್ಚುಮೆಚ್ಚಾಗಿತ್ತೋ ಹಾಗೆ ಅವರ ಆ ಡಾಕ್ಟರ್ ಐತಾಳರ ಕೈಗುಣ ಹೇಗೆ ಪವರ್ಫುಲ್ಲಾಗಿತ್ತೋ ಅದೇ ರೀತಿ
ಕಾಲನ ಗುಣವೂ ಅಷ್ಟೇ ಬಲಶಾಲಿಯಾಗಿತ್ತು ಅಂತ ಹೇಳ್ತಾರೆ. ಕಾಲನ ಗುಣ, ಕಾಲ ಅಂದರೆ ಬದಲಾಗೋದು, ಕಾಲ ಸರಿದ ಹಾಗೆ ಏನು ಜೀವನ ಶೈಲಿಯೂ ಕೂಡ ಬದಲಾಗ್ತಾ ಹೋಗ್ತದೆ, ಕಾಲದಲ್ಲಿ ಮಾರ್ಪಾಡಾಗ್ತಾ ಹೋಗ್ತದೆ. ಅಂದರೆ ಇವರು ಹಳ್ಳಿ ವೈದ್ಯ ಪದ್ಧತಿಯನ್ನು ಕೊಂಡಿದ್ರು ಡಾಕ್ಟರ್ ಐತಾಳರು. ಹಾಗೆ ಏನು ಆಧುನಿಕ ಪದ್ಧತಿ ಬಂದ ಹಾಗೆ, ಆಧುನಿಕ ಜೀವನ ಬಂದ ಹಾಗೆ ಆ ಊರಿನಲ್ಲಿಯೂ ಕೂಡ, ಆ ಊರು ಕೂಡ ಭುವನೇಶ್ವರಿ ಹೆಗಡೆಯವರ ಹಳ್ಳಿಯೂ ಕೂಡ ಬೆಳೆಯಿತಂತೆ. ಅಲ್ಲಿ ಜೂನಿಯರ್ ಕಾಲೇಜ್ ಬಂತು, ಬ್ಯಾಂಕ್ ಬಂತು, ಪೋಸ್ಟ್ ಆಫೀಸ್ಗಳು ಬಂದವು, MBBS MD ಎಂದು ಬೋರ್ಡ್ ಹಾಕಿದಂತಹ ಹೊಸ ಒಂದು ಡಾಕ್ಟ್ರು ಕೂಡ, ಯುವ ಡಾಕ್ಟರ್ ಕೂಡ ಅಲ್ಲಿಗೆ ಆ ಹಳ್ಳಿಗೆ ಬರ್ತಾರಂತೆ. ಆದರೆ ಈ ಊರಿನ ಜನರಿಗೆ ಏನಾಗ್ತದೆ, ಹೊಸ ಡಾಕ್ಟರ್ ಇದ್ದಾರಲ್ಲ, ಅವರ ನಗರ ಶೈಲಿಯ ಕ್ಲಿನಿಕ್ ಹಳ್ಳಿಗರಿಗೆ ಮಾತ್ರ ಪಸಂದಾಗಲಿಲ್ಲ ಅಂತ, ಅಂದರೆ ಅವರಿಗೆ ಇಷ್ಟಪಡಲಿಲ್ಲ ಅಂತ ಅರ್ಥ. ಕೂತ್ಕೊಳ್ಳೋಕೆ ಕನ್ನಡಿ ಕಪಾಟು ಮಾಡಿಸ್ಕೊಂಡಿದ್ದಾನೆ ಆ ಹೊಸ ಡಾಕ್ಟ್ರು ಅಂತ ಆ ಊರಿನವರೆಲ್ಲ ಮಾತಾಡ್ಕೊಳ್ತಾ ಇದ್ರು. ಹೊಸದಾಗಿ ಡಿಗ್ರಿ ಮುಗಿಸಿದ ಯುವ ವೈದ್ಯನಿಗೆ ಆ ಡಾಕ್ಟ್ರ್ ಏನು ಮಾಡ್ತಾಯಿದ್ರು, ಈ ಹಳ್ಳಿಯವರು ಅವರ ಕ್ಲಿನಿಕ್ನ ಒಳಗೆ ಹೋದ ತಕ್ಷಣ ಆ ಯುವ ವೈದ್ಯ ಹೇಳ್ತಾ ಇದ್ದಂತೆ, ಎಸ್, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳುವಂಥ ರೂಢಿ ಇತ್ತಂತೆ. ಹಾಗಾಗಿ ಆ ಎಸ್ ಅಂತ ಇತ್ತಲ್ಲ, ಅದು ಹಳ್ಳಿಗರ ಬಾಯಲ್ಲಿ ಟಸ್ ಪುಸ್ ಅಂತ ಆಯ್ತಂತೆ. ಪಕ್ಕದಲ್ಲಿ ಒಂದು ಲ್ಯಾಬ್ ಇತ್ತು, ಈ ಯುವ ವೈದ್ಯನ ಪಕ್ಕದಲ್ಲೇ, ಕ್ಲಿನಿಕ್ನ ಪಕ್ಕದಲ್ಲೇ ಒಂದು ಲ್ಯಾಬ್ ಇತ್ತು, ಮೆಡಿಕಲ್ ಸ್ಟೋರ್ಸ್ ಎಲ್ಲ ಬಂದಿತ್ತು. ಮಿಕ್ಸ್ಚರ್ ಸಂಸ್ಕೃತಿ ಹೋಗಿ ಇಂಜೆಕ್ಷನ್ ಸಂಸ್ಕೃತಿಯನ್ನು ಪರಿಚಯಿಸಿದವರು ಹೊಸ ಡಾಕ್ಟ್ರು. ಮಿಕ್ಸ್ಚರ್ ಸಂಸ್ಕೃತಿ ಅಂದರೆ ಆ ಮದ್ದನ್ನು ಕೊಡ್ತಾ ಇದ್ದದ್ದು ಯಾರು, ಡಾಕ್ಟರ್ ಐತಾಳ್. ಯಾವ ರೀತಿಯ ಮದ್ದು ಕೊಡ್ತಿದ್ರು ಅಂತ ನಿಮಗೆ ಪಾಠ ಮಾಡಿದಂತಹ ಲೆಕ್ಚರರ್ ಹೇಳಿರಬಹುದು. ಹಾಗೆ ಇಲ್ಲಿ ಯಾರು ಲೇಖಕಿ ಹೇಳ್ತಾರೆ, ಆ ಮಿಕ್ಸ್ಚರ್ ಸಂಸ್ಕೃತಿ ಹೋಯಿತು, ಇಂಜೆಕ್ಷನ್ ಸಂಸ್ಕೃತಿ ಬಂತು ಅನ್ನುವಂಥದ್ದು. ಮುಂದೆ ಅದೇ ಡಾಕ್ಟ್ರು ಏನು ಆ ಯುವ ವೈದ್ಯರು ಮೊದಲಿನ ಡಾಕ್ಟ್ರ್ ಹಾಗೆ ಅಲ್ಲ, ಒಬ್ಬೊಬ್ಬ ರೋಗಿಯನ್ನು ಒಳಗೆ ಬಿಟ್ಟು ಹೋಗ್ತಾಯಿದ್ರು, ಒಳಗೆ ಬಿಟ್ಟು ನೋಡ್ತಾ ಇದ್ರಂತೆ. ಹಾಗೆ ಆ ಡಾಕ್ಟರ್ ಮೂತ್ರ ಪರೀಕ್ಷೆ ಮಾಡಿಸಿ, ಎಕ್ಸ್ರೇ ತೆಗೆಸಿ ಬನ್ನಿ, ಹೀಗೆಲ್ಲ ಇಂಗ್ಲೀಷಲ್ಲೇ ಹೇಳ್ತಾಯಿದ್ರು. ಅಂತಹ ಉದ್ಗಾರಗಳು ಈ ಡಾಕ್ಟ್ರ ಬಾಯಿಂದ ಬರುವುದನ್ನು ನೋಡಿ ಹಳ್ಳಿಗರಿಗೆ ಅದು ಇಷ್ಟವಾಗಲಿಲ್ಲ. ಅವರೇನು ಪ್ರಚಾರ ಮಾಡ್ತಾರೆ ಅಂದರೆ, ಆ ಯುವ ವೈದ್ಯರ ಕೈಗುಣ ಏನು ಚೆನ್ನಾಗಿಲ್ಲ ಅಂತ ಪ್ರಚಾರ ಮಾಡ್ತಾ ಹೋಗ್ತಾರೆ. ಅದು ಎಲ್ಲ ಕಡೆಗೆ ಹಬ್ಬಿ ಬಿಡ್ತದಂತೆ. ಆನಂತರ ಆ ಯುವ ವೈದ್ಯರಿಗೆ ಹಳ್ಳಿಯವರು ಏನು ಹೇಳ್ತಾಯಿದ್ರು, ಟಸ್ ಪುಸ್ ಡಾಕ್ಟ್ರು ಅಂತ ಒಂದು ಅಡ್ಡ ಹೆಸರು ಇಟ್ಟಿದ್ರು. ಹಾಗೆ ಅದರ ಜೊತೆಯಲ್ಲಿ ಹೀಗೆ ಮಾತಾಡ್ತಾ ಇದ್ರಂತೆ, ಐತಾಳ್ ಡಾಕ್ಟ್ರ ಮದ್ದಿನ ಮುಂದೆ ಮದ್ದಿಲ್ಲ, ಕೈಗುಣ ಅಂದರೆ ಅವರದ್ದು ಅಂತ ಉಚಿತ ಪ್ರಚಾರವನ್ನು ಕೂಡ ಆ ಊರಿನ ಜನರು ಮಾಡ್ತಾಯಿದ್ರು. ಹೀಗೆ ಹೇಳ್ತಾ ಡಾಕ್ಟರ್ ಐತಾಳ್ರ ಔಷಧಿಯೇ ಬೇಕು ಅಂತ ಅಲ್ಲಿಗೆ ಬರ್ತಾ ಇದ್ರಂತೆ. ಹೀಗೆ ಡಾಕ್ಟರ್ ಐತಾಳರು ಹೆಚ್ಚು ಪ್ರಚಾರ ಪಡ್ಕೊಳ್ತಾರೆ. ಹಾಗಾಗಿ ಹಿಂದಿಗಿಂತಲೂ ಹೆಚ್ಚು ಬ್ಯಾಚ್ಗಳು ಬರ್ತವೆ, ಅಂದರೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ರೋಗಿಗಳ ಸಂಖ್ಯೆ ಜಾಸ್ತಿ ಆದರೂ ಕೂಡ ಡಾಕ್ಟರ್ ಐತಾಳ್ರದ್ದು ಮಂದಸ್ಮಿತ, ಅದೇ ನಗುವ ಮುಖ, ಅದೇ ಕುಶಾಲ್ ಮಾತು. ಮನೆಯಲ್ಲಿ ಮಲಗಿದಂತಹ ಅಜ್ಜನವರಿದ್ದಾರಲ್ಲ, ಅವರಿಗೂ ಕೂಡ ಡಾಕ್ಟರ್ ಐತಾಳರ ಔಷಧಿಯೇ ಬೇಕು. ಅವರ ಹೆಸರು ಹೇಳಿದರೆ ಸಾಕು, ಯಾರದು, ಡಾಕ್ಟರ್ ಐತಾಳ್ರದ್ದು ಹೆಸರು ಹೇಳಿದರೆ ಸಾಕು, ಬರೇ ಒಂದು ನೀರು ಕೊಟ್ಟರೂ ಸಾಕು, ಅವರ ಕೆಮ್ಮು ಮಾಯ. ಆ ರೀತಿ ಐತಾಳ್ರ ಹೆಸರು ಹೇಳಿ ನೀರು ಕೊಟ್ಟರೂ ಸಾಕಂತೆ ಕೆಮ್ಮು ಮಾಯವಾಗಿ ಬಿಡ್ತಾ ಇತ್ತು. ಹೀಗಿರುವಾಗ ಒಂದು ಸಲ ಈ ಲೇಖಕಿಯವರು ಭುವನೇಶ್ವರಿ ಹೆಗಡೆಯವರು ಡಾಕ್ಟ್ರ್ ಹತ್ರ ಕೇಳ್ತಾರಂತೆ, ನಿಜವಾಗಿಯೂ ಜನ ನಂಬುವಂತಹ ಕೈಗುಣ ಅನ್ನುವಂಥದ್ದು ಇದೆಯಾ ಅಂತ ಕೇಳ್ತಾರಂತೆ. ಅದಕ್ಕೆ ಡಾಕ್ಟ್ರು ಹೇಳ್ತಾರೆ, ಶೀತ, ನೆಗಡಿ, ತಲೆನೋವು ಇವೆಲ್ಲ ಒಂಥರ ಮಾನಸಿಕ ರೋಗ, ಅದೆಲ್ಲ ಚಿಲ್ಲರೆ ಕಾಯಿಲೆಗಳು. ನಿಜವಾಗಿಯೂ ಸರ್ಜರಿ ಸಮಸ್ಯೆ ಬಂದರೆ ನಾನು ಅವರನ್ನು ಶಿವಮೊಗ್ಗೆಗೆ ಕಳಿಸ್ತೀನಿ. ಈ ಸಣ್ಣ ಪುಟ್ಟ ಕಾಯಿಲೆಯವರ ಮನಸ್ಸಿನ ಭಯ, ಆತಂಕ, ನೋವು ಇವನ್ನೆಲ್ಲ ನಾನು ತಾಳ್ಮೆಯಿಂದ ಕೇಳುತ್ತೇನೆ, ಹಾಗೆ ಬಾಯಿ ತುಂಬ ಮಾತಾಡ್ತೇನೆ.
ಜನರ ಜೊತೆ ಮಿಕ್ಸ್ ಆಗ್ತೇನೆ, ಮಿಕ್ಸ್ಚರ್ ಕೊಡ್ತೀನಿ ಅಷ್ಟೇ. ಅರ್ಧ ಭಾಗ ನಂಬಿಕೆಯಲ್ಲೇ ವಾಸಿಯಾಗುವಂತಹ ಕಾಯಿಲೆಗಳು. ಪಾಪ ಹಳ್ಳಿಯವರಲ್ವ, ಮುಗ್ಧರು. ಅವರನ್ನು ಮುಗ್ಧರು ಅಂತ ನಾನು ಅಸಹ್ಯ ಪಟ್ಟಿಕೊಳ್ಳುವುದಿಲ್ಲ. ಚಿಕಿತ್ಸೆ ನೀಡ್ತೀನಿ, ಗುಣ ಆಗ್ತದೆ. ಜನ ಅದನ್ನೇ ಕೈಗುಣ ಅಂತ ಹೇಳ್ತಾರೆ. ಹೀಗೆ ಪ್ರಬಂಧಕಾರ್ತಿ ನಮಗೆ ಹೇಳ್ತಾರೆ, ಕೈಗುಣ ಅಂದರೆ ಬೇರೇನೂ ಅಲ್ಲ, ಅದು ಬಾಯ್ಗುಣ ಎಂಬುದು ಸ್ಪಷ್ಟವಾಗ್ತದೆ. ಡಾಕ್ಟರ್ ಐತಾಳರು ರೋಗಿಗಳನ್ನು ಆತ್ಮೀಯವಾಗಿ ಮಾತನಾಡಿಸುವಂಥ ರೀತಿಯಲ್ಲೇ ಗುಣಪಡಿಸುವ ಗುಣ ಇದೆ ಎಂದು ಹೇಳುವುದನ್ನು, ಅದರಲ್ಲಿಯೂ ಕೂಡ ರೋಗಿಗೆ ಬಹುಮುಖ್ಯವಾಗಿ ಬೇಕಾದದ್ದು ವೈದ್ಯರ ಬಾಯಿಗುಣ ಅಂದರೆ ಆತ್ಮೀಯವಾದಂತಹ ಮಾತು ಎಂಬುದನ್ನು ಭುವನೇಶ್ವರಿ ಹೆಗಡೆಯವರು ಈ ಪ್ರಬಂಧದಲ್ಲಿ ಹಾಸ್ಯ ಶೈಲಿಯ ಮೂಲಕ ಬಹಳಷ್ಟು ಆತ್ಮೀಯವಾಗಿ ಪರಿಣಾಮಕಾರಿಯಾಗಿ ಹೇಳುತ್ತಾ ಹೋಗುತ್ತಾರೆ. ಸರಿ ವಿದ್ಯಾರ್ಥಿಗಳೇ, ಈ ಮೊದಲ ಪ್ರಶ್ನೆಗೆ ಉತ್ತರ ಇವಿಷ್ಟನ್ನು ಕೇಳಿಸಿಕೊಳ್ಳಿ ಮತ್ತು ನಿಮ್ಮದೇ ಸ್ವಂತವಾಗಿ ಕೂಡ ಬರೀಬೋದು. ಈ ಕಥೆ ಗೊತ್ತಿದ್ದರೆ ಸಾಕು, ಹೇಗೂ ಕೂಡ ನಿಮಗೆ ಬರೀಬೋದು, ಒಳ್ಳೆಯ ಅಂಕಗಳನ್ನು ಪಡೆಯಬಹುದು. ಇನ್ನು 6 ಅಂಕದ ಪ್ರಶ್ನೆ ಯಾವ ರೀತಿ ಬರ್ತದೆ ಅನ್ನುವಂಥದ್ದು ನೋಡೋಣ. ಕೈಗುಣ ಬಾಯ್ಗುಣ ಪ್ರಬಂಧದ ಆಶಯವೇನು? ಉತ್ತರ ನೋಡ್ತಾ ಹೋಗೋಣ. ಭುವನೇಶ್ವರಿ ಹೆಗಡೆಯವರ ಕೈಗುಣ ಬಾಯ್ಗುಣ ಎನ್ನುವಂತಹ ಪ್ರಬಂಧದಲ್ಲಿ 2 ಬಗೆಯ ವೈದ್ಯ ಪಾತ್ರಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ಆಧುನಿಕ ಶಿಕ್ಷಣ ಹೇಗೆ ಮನುಷ್ಯ ಮತ್ತು ಮನುಷ್ಯತ್ವ ಕೇಂದ್ರದಿಂದ ದೂರ ಸರಿದು ಯಾಂತ್ರಿಕ ಬದುಕಿನತ್ತ ಸಾಗುತ್ತಿದೆ ಎನ್ನುವುದನ್ನು ಚಿತ್ರಿಸಿದ್ದಾರೆ. ಅಂದರೆ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಬರೇ ಒಂದು ವೈದ್ಯಕೀಯ ಓದಿದ ತಕ್ಷಣ ರೋಗಿ ಮತ್ತು ವೈದ್ಯ ಇವರಿಬ್ಬರ ನಡುವೆ ಆತ್ಮೀಯತೆ ಇರುವುದಿಲ್ಲ. ವ್ಯಾವಹಾರಿಕವಾಗಿ ಅವರು ಬರೀ ವ್ಯಾವಹಾರಿಕ ರೀತಿಯಲ್ಲಿ ಮಾತ್ರ ಒಂದು ರೋಗಿಯನ್ನು ಪರೀಕ್ಷಿಸ್ತಾರೆ ಅನ್ನುವಂಥದ್ದನ್ನು. ಆಧುನಿಕ ಶಿಕ್ಷಣ ಪಡೆದಂತಹ ವೈದ್ಯ ಗ್ರಾಮೀಣ ಭಾಗಕ್ಕೆ ಬರ್ತಾನೆ, ಆದರೆ ತನ್ನ ವೃತ್ತಿಯನ್ನು ಅವನು ವ್ಯಾವಹಾರಿಕವಾಗಿ ಅಷ್ಟೇ, ವ್ಯಾವಹಾರಿಕ ರೀತಿಯಲ್ಲಿ ಮಾತ್ರ ಕಾಣ್ತಾನೆ. ಅಂದರೆ ಅವನು ಎಷ್ಟು ಫೀಸ್ ಕೊಟ್ಟಿದ್ದಾನೋ, ದುಬಾರಿ ವೆಚ್ಚದಲ್ಲಿ ಅವನು ಶಿಕ್ಷಣವನ್ನು ಪಡೆದಿರ್ತಾನೆ, ಆ ಹಣವನ್ನು ಹೇಗೆ ವಾಪಸ್ ತೆಗೆದುಕೊಳ್ಳುವುದನ್ನು ಮಾತ್ರ ಅವನು ನೋಡ್ತಾ ಹೋಗ್ತಾನೆ. ಅಂದರೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಟೈಪಲ್ಲಿ ಅವನು ನೋಡ್ತಾನೆ. ಹಳ್ಳಿಯ ಜನರ ನಿಜವಾದ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಳ್ಳದೆ ಜನರ ಹೃದಯಕ್ಕೆ ಅವನು ಹತ್ತಿರ ಆಗುವುದಿಲ್ಲ. ಅಂದರೆ ಜನರೊಟ್ಟಿಗೆ ಅವನು ಬೆರೀಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಈಗಿನ ಶಿಕ್ಷಣ ಆಧುನಿಕ ವೈದ್ಯ ಪದ್ಧತಿಯನ್ನು ಕಲಿತಂತಹ ವೈದ್ಯರು ಹಳ್ಳಿಗರ ಮನವನ್ನು ಗೆಲ್ಲುವಲ್ಲಿ ಅಥವಾ ಹೃದಯ ಗೆಲ್ಲುವುದರಲ್ಲಿ ಸೋತು ಬಿಡ್ತಾರೆ ಅನ್ನುವಂಥದ್ದು. ಇದು ಒಂದು ವೈದ್ಯ. ಹಾಗೆ ಇನ್ನೊಂದು, ಗ್ರಾಮೀಣ ವೈದ್ಯನೊಬ್ಬ ಹೇಗೆ ಈ ಹಳ್ಳಿಯ ಜನರ ಅಂತರಂಗವನ್ನು ಅರಿತುಕೊಳ್ತಾನೆ, ರೋಗಿಗಳೊಡನೆ ಬಹಳ ಪ್ರೀತಿಯಿಂದ ಮಾತಾಡ್ತಾನೆ, ಹಾಗೆ ಔಷಧಿಯನ್ನು ಕೊಡ್ತಾನೆ. ಆ ನೀಡಿದಂತಹ ಔಷಧಿಯಿಂದ ಆತನ ಕಾಯಿಲೆ ಗುಣವಾಗಿ ಬಿಡ್ತದೆ. ಯಾವುದು? ಗ್ರಾಮೀಣ ವೈದ್ಯ ಕೊಟ್ಟಂತಹ ಔಷಧದಿಂದ ಹಳ್ಳಿಯವರ ಕಾಯಿಲೆ ಗುಣವಾಗಿ ಬಿಡ್ತದೆ. ಇಲ್ಲಿ ವ್ಯಾವಹಾರಿಕ ಶಿಕ್ಷಣವನ್ನಷ್ಟೇ ನೀಡುವ ಇಂದಿನ ಶಿಕ್ಷಣ ಪಡೆದ ವೈದ್ಯರನ್ನು ಜನ ಯಾಕೆ ತಿರಸ್ಕರಿಸ್ತಾರೆ ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ನಾವು ಕಾಣಬಹುದು. ಅಂದರೆ ಆಧುನಿಕ ವೈದ್ಯಕೀಯ ಪಡೆದವರು ಒಂದು ರೀತಿಯಲ್ಲಿ ಈ ಆಧುನಿಕ ವೈದ್ಯರ ಪ್ರತಿನಿಧಿಯಾಗಿರ್ತಾರೆ. ಗ್ರಾಮೀಣ ವೈದ್ಯಕೀಯ ಪದ್ಧತಿಯದ್ದು ಕೈಗುಣದಿಂದಲೇ ರೋಗಿಯ ಗುಣವನ್ನು ಗುಣಪಡಿಸಿ ಬಿಡುವಂಥದ್ದು. ಅಂದರೆ ಆ ಕೈಗುಣವೇ ಬಾಯಿಗುಣವೇ ಅನ್ನುವಂಥದ್ದು. ಅಂದರೆ ಅವರ ಕೈಗುಣ ಒಳ್ಳೆಯದುಂಟು ಅಂದರೆ ಅದೇ ಯಾವುದು, ಒಳ್ಳೆಯ ರೀತಿಯಲ್ಲಿ ಆ ಹಳ್ಳಿಯವರೊಂದಿಗೆ ಹಳ್ಳಿಯವರ ಹಾಗೆ ಬೆರೆತು ಮದ್ದನ್ನು ಔಷಧವನ್ನು ನೀಡುವಂತಹ ಐತಾಳರು ಇಲ್ಲಿ ಆ ರೋಗಿಗಳ ರೋಗವನ್ನು ಕೇವಲ ತಮ್ಮ ಬಾಯಿ ಮಾತಿನಿಂದಲೇ ಗುಣಪಡಿಸಿ ಬಿಡ್ತಾರೆ. ಹೀಗಾಗಿ ಅವರು ಯಾವ ಮಾತ್ರೆಯನ್ನು ಕೊಟ್ಟರೂ ಕೂಡ ರೋಗಿಯ ರೋಗ ಕ್ಷಣದಲ್ಲೇ ಗುಣವಾಗಿ ಬಿಡ್ತದೆ. ಇದನ್ನೇ ಜನ
ಕೈಗುಣ ಅಂತ ಹೇಳ್ತಾರೆ. ಇದು ಜನತೆಗೆ ಹಿಡಿಸಿದಂತಹ ಒಂದು ವೈದ್ಯ ಪದ್ಧತಿ. ಆದರೆ ಆಧುನಿಕ ವೈದ್ಯ ಪದ್ಧತಿ ಆ ಹಳ್ಳಿಯ ಜನರಿಗೆ ಹಿಡಿಸುವುದಿಲ್ಲ. ಯಾಕಂದರೆ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಆ ಇಂಗ್ಲೀಷ್ ಭಾಷೆ ಬಳಕೆ, ವೈದ್ಯರ ನಡವಳಿಕೆ ಇವು ಜನರನ್ನು ಆ ಪದ್ಧತಿಯಿಂದ, ಅಂದರೆ ಆಧುನಿಕ ವೈದ್ಯ ಪದ್ಧತಿಯಿಂದ ಜನರನ್ನು ದೂರ ಸರಿಸ್ತದೆ. ಆಧುನಿಕ ವೈದ್ಯ ಪದ್ಧತಿಗಿಂತ ಗ್ರಾಮೀಣ ವೈದ್ಯ ಪದ್ಧತಿಯೇ ಶ್ರೇಷ್ಠ ಅನ್ನೋದನ್ನು ಭುವನೇಶ್ವರಿ ಹೆಗಡೆ ಅವರು ಒಂದು ಅಜ್ಜಿ ಹಾಗೂ ಐತಾಳ ಮತ್ತು ಆ ಯುವ ವೈದ್ಯ ಪಾತ್ರಗಳ ಮೂಲಕ ಇಲ್ಲಿ ನಮಗೆ ವಿವರಿಸ್ತಾ ಹೋಗ್ತಾರೆ. ಸರಿ ವಿದ್ಯಾರ್ಥಿಗಳೇ, ಟಿಪ್ಪಣಿ ಕೂಡ ಕೈಗುಣ ಬಾಯಿಗುಣ ಅನ್ನುವಂಥದ್ದು ಬರ್ತದೆ. ಆಗ ನೀವು ಇದು ಎರಡೂ ಉತ್ತರವನ್ನು ಕೂಡ ಸ್ವಲ್ಪ ಓದಿಕೊಳ್ಳಿ. ಎಷ್ಟು ಬರಿಬೇಕು ಅನ್ನುವಂಥದ್ದು ಫಸ್ಟ್ BCom ಪರೀಕ್ಷೆಯನ್ನು ಮುಗಿಸಿದಂತಹ ನಿಮಗೆ ಈಗಾಗಲೇ ಗೊತ್ತಿದೆ. ಅಲ್ಲದೆ ನನ್ನ ಮಗನೂ ಕೂಡ ನಿಮ್ಮದೇ ಕ್ಲಾಸಿನಲ್ಲಿರುವುದರಿಂದ ನಾನು ಸ್ವಲ್ಪ ಅವನಿಗೋಸ್ಕರ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಹಾಗೆ ಅದರ ಜೊತೆಯಲ್ಲಿ ಇತರ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಫಸ್ಟ್ BComನ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ನ ಪ್ರಶ್ನೋತ್ತರಗಳನ್ನು ಹಾಕಿದಾಗ ಒಳ್ಳೊಳ್ಳೆಯ ಒಂದು ಕಮೆಂಟ್ಗಳು ಬಂದಿದೆ. ಹಾಗಾಗಿ ಸೆಕೆಂಡ್ ಇಯರ್ನದು ಕೂಡ ನಾನೇ ನನ್ನ ಮಗನಿಗೆ ಎದುರಲ್ಲಿ ಕೂತ್ಕೊಂಡು ಕಲಿಸುವ ಬದಲಿಗೆ ವಿಡಿಯೋ ಮಾಡಿ ಹಾಕಿದರೆ ಕೊನೆಗೆ ಎಕ್ಸಾಮಿನ ಮುಂಚಿನ ದಿವಸ ಆದರೂ ಓದ್ತಾರಲ್ಲ ಅನ್ನುವಂಥ ದೃಷ್ಟಿಯಿಂದ ಹಾಕಿರುವಂಥದ್ದು. ಈ ಸಲ ನಿಮ್ಮೆಲ್ಲರ ಕಮೆಂಟ್ ಕೇಳಿ ನನಗೆ ಇನ್ನೂ ಅಂದರೆ ಪರೀಕ್ಷೆ ಹತ್ತಿರ ಬರುವಾಗ, ಲಾಸ್ಟ್ ಇಯರ್ನ ಎಕ್ಸಾಮನ್ನು ಪರೀಕ್ಷೆ ಹತ್ತಿರ ಬರುವಾಗ ನಾನು ಮಾಡಲಿಕ್ಕೆ ಹೋಗಿದ್ದೆ. ಹಾಗಾಗಿ ಈ ಸಲ ಸ್ವಲ್ಪ ಎಲ್ರಿಗೂ ಪ್ರಯೋಜನವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಸ್ವಲ್ಪ ಬೇಗನೆ ಹಾಕ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಅದಕ್ಕಿಂತ ಮೊದಲು ಒಂದು ಅಂಕದ ಪ್ರಶ್ನೋತ್ತರಗಳು ಹೇಗೆ ಬರ್ತವೆ ಅನ್ನುವಂಥದ್ದು ನೋಡೋಣ. ಈ ಹಾಸ್ಯ ಪ್ರಬಂಧದ ಲೇಖಕಿ ಯಾರು ಅನ್ನುವಂಥ ಪ್ರಶ್ನೆ ಬರ್ಬೋದು. ನಿಮಗೆಲ್ಲ ಗೊತ್ತಿದೆ, ಭುವನೇಶ್ವರಿ ಹೆಗಡೆ. ಪ್ರಸ್ತುತ ಈ ಹಾಸ್ಯ ಪ್ರಬಂಧದ ತಿರುಳು ಏನು ಅನ್ನುವಂಥದ್ದು. ಆಧುನಿಕ ವೈದ್ಯ ಪದ್ಧತಿಗಿಂತ ಗ್ರಾಮೀಣ ವೈದ್ಯ ಪದ್ಧತಿ ತುಂಬ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನು ಪ್ರತಿಪಾದಿಸುವಂಥದ್ದೇ ಈ ಪ್ರಬಂಧದ ತಿರುಳು. ಅಂದರೆ ಆಶಯ. ಮೂರನೇ ಪ್ರಶ್ನೆ, ಪ್ರಬಂಧಕಾರ್ತಿಯ ಮನೆಯ ಅಧಿಕೃತ ಹೆಡ್ ಮಿಸ್ಟ್ರೆಸ್ ಯಾರು? ಉತ್ತರ ಈರಜ್ಜಿ, ಅಂದರೆ ಲೇಖಕಿಯ ಅಜ್ಜಿ. ಪಾಠವನ್ನು ಸ್ವಲ್ಪ ಸರಿಯಾಗಿ ಓದಿಕೊಳ್ಳಿ. ಇದೇನು ತುಂಬ ಕಷ್ಟ ಏನಿಲ್ಲ, ತುಂಬ ಸುಲಭವಿದೆ, ಸುಲಲಿತವಾಗಿ ಓದಿಸ್ಕೊಂಡು ಹೋಗ್ತದೆ. ಈರಜ್ಜಿಯ ಮುಖ್ಯ ಕಸುಬು ಏನು? ಸಾಮಾನ್ಯ ವೈದ್ಯಕೀಯವೇ ಈರಜ್ಜಿಯ ಮುಖ್ಯ ಕಸುಬು. ಈರಜ್ಜಿಯ ಕೈಗುಣ ಯಾವುದು? ಈರಜ್ಜಿಯು ಕೈಯಿಂದ ಕೊಟ್ಟಂತಹ ಔಷಧದಿಂದ ರೋಗಿ ಗುಣಮುಖವಾಗುವುದೇ ಈರಜ್ಜಿಯ ಕೈಗುಣ. ಇನ್ನು ಆರನೇ ಪ್ರಶ್ನೆ, ಇಂಜೆಕ್ಷನ್ ಸಂಸ್ಕೃತಿಯ ವೈದ್ಯ ಯಾರು? ಉತ್ತರ ಹೊಸ ಡಾಕ್ಟರ್. ಇಂಜೆಕ್ಷನ್ ಸಂಸ್ಕೃತಿಯ ವೈದ್ಯ ಹೊಸ ಡಾಕ್ಟರ್. ಇನ್ನು ಏಳನೇ ಪ್ರಶ್ನೆ, ಮಿಕ್ಸ್ಚರ್ ಸಂಸ್ಕೃತಿಯ ವೈದ್ಯ ಯಾರು? ಉತ್ತರ ಡಾಕ್ಟರ್ ಐತಾಳ್. ಎಂಟನೇ ಪ್ರಶ್ನೆ, ಹಳ್ಳಿಗರಿಂದ ಹೊಸ ಡಾಕ್ಟರ್ಗೆ ಬಿದ್ದ ಅಡ್ಡ ಹೆಸರೇನು? ಉತ್ತರ ಟಸ್ ಪುಸ್ ಡಾಕ್ಟರ್. ಒಂಬತ್ತನೇ ಪ್ರಶ್ನೆ, ಐತಾಳರ ಹೆಸರು ಹೇಳಿ ನೀರು ಕುಡಿದರೆ ಏನು ಮಾಯವಾಗುತ್ತದೆ? ಉತ್ತರ ಕೆಮ್ಮು. ಹತ್ತನೇ ಪ್ರಶ್ನೆ, ಬಾಯಿಗುಣ ಎಂದರೆ ಏನು? ಉತ್ತರ ರೋಗಿಗಳನ್ನು ವೈದ್ಯರು ಆತ್ಮೀಯವಾಗಿ ಮಾತನಾಡಿಸುವ ರೀತಿಯಲ್ಲಿ ಗುಣಪಡಿಸುವುದೇ ಬಾಯಿಗುಣ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡ್ತಾಯಿರಿ. ಸರಿ ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ಸಿಗೋಣ. ನಮಸ್ಕಾರ.